ಲೇಸ್ ಚರ್ಮುರಿ, ಲೇಸ್ ಚಾಟ್. ಮೊದಲಿಗೆ ಕಾಯಿ ಮೆಣಸು. ನಾನೊಂದು ಮಾಮಿಯ ಮನೆಯ ಹೋಮ್ ಟೂರ್ ಮಾಡಿದ್ದೇನೆ, ಅದು ಆ ಚಾನಲಲ್ಲಿ ಹಾಕ್ತೇನೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗಾಗಿ ಸ್ವಲ್ಪ ಲೇಟ್ ಆಯ್ತದ. ನಾನು ನಿನ್ನೆ ಸ್ಕೂಲಿಗೆ ಹೋಗಿದ್ದೆ ಚಿಂಚುಯಿದ್ದು, ಹಾಗಾಗಿ ಇವತ್ತು ಬಟ್ಟೆ ಒಗಿಲಿಕ್ಕೆ ರಾಶಿ ಇತ್ತು. 2 days ಇದ್ದಿತ್ತಲ್ಲ, ಹಾಗೆ ಬಟ್ಟೆ ಎಲ್ಲ ಉಂಟು ಬಂದದ್ದು. ಚಿಂಚುಕುಮಾರ್ ಮನೆಯಲ್ಲಿ ಇದ್ದಾನೆ, ರಜೆ ಅವನಿಗೆ. ನಾನೀಗ ದೋಸೆ ಮಾಡ್ತಿದ್ದೇನೆ. ಈಗ ಒಂದು ಆಯಿತು, ಹನ್ನೊಂದು ಆಯಿತು. ನಾನು ಚಹಾ ಕುಡಿಯುವಾಗ ಗೊತ್ತು. ಹಾಗೆ ನಮ್ಮ ಕೃಷಿ ನೋಡಿ ತೋರಿಸ್ತೇನೆ ನಿಮಗೆ. ಇದು ಅನ್ನ ಆಗ್ತಾ ಉಂಟು, ನಾನು ದಿಕ್ಕೆಲಲ್ಲಿ ಅನ್ನ ಮಾಡೋದು. ಈಗ ಸ್ವಲ್ಪ ಗ್ಯಾಸ್ ಉಳಿತಾಯ ಆಗಲಿ ಅಂತ. ಈಗ ಗ್ಯಾಸ್ ತುಂಬ ರೇಟ್ ಆಗಿದೆ ಅಲ್ಲ, ನಾವು ಅಡಿಗೆ ಮಾಡೋದು ಅವು ಎನ್ನ ದಿಕ್ಕೆಲಲ್ಲಿ ಈ ಅರ್ಥ ಅಂಡ ತನಿಖೆ ಆತಿಯ ಅಲ್ಲ ಗೈಸ್. ಮತ್ತು ನೋಡಿ ನಮ್ಮ ಗಿಡ ಇದು ನೋಡಿ, ಇದು ಇದು ಎಂತ ಹೇಳೋದು, ಬೆಂಡೆಕಾಯಿದು. ಆ ಕಡೆಯದ್ದು ಬೆಂಡೆಕಾಯಿದು. ಇದು ಎಲ್ಲ ಬಳ್ಳಿ ಗೈಸ್ ಕಾಣ್ಬೋದು. ಇಷ್ಟು ಅದೊಂದು ಬಳ್ಳಿ ಸ್ವಲ್ಪ ಉದ್ದ ಆಗಿದೆ, ಗ್ರೋತ್ ಆಗಿದೆ, ಕಾಣ್ಬೋದು. ಆಮೇಲೆ ಇಲ್ಲಿ ಬಸಳೆ, ಓಕೆ, ಇಲ್ಲಿ ಕೂಡ ಬೆಂಡೆಕಾಯಿ. ಇದರಲ್ಲಿ ಅಮ್ಮ ಹೇಳೋದು ಇದರಲ್ಲಿ ಮಿಕ್ಸ್ ಉಂಟಂತ, ಅಂದರೆ ಬದನೆ ಮತ್ತು ಕಾಯಿ ಮೆಣಸು ಇರಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ನೋಡುವ. ಮತ್ತು ಇದರಲ್ಲಿ ಅಲಸಂಡೆ ಹಾಗೆ, ಮತ್ತು ಪತ್ಪೆ ಸೊಪ್ಪು ಆಗಲಿ. ಪತ್ಪೆ ಸೊಪ್ಪು ನಾನು ಹಾಗೆ ಹಾಕ್ಬಾರ್ದಿತ್ತು, ನಾನು ತಪ್ಪು ಮಾಡಿದೆ. ದೋಸೆ ಕಾವಲಿ ಅದು ನಾನು ಒಟ್ಟಿಗೆ ಹಾಕಬೇಕಿತ್ತು. ಅರಿವೆ ಸೊಪ್ಪು ಒಟ್ಟಿಗೆ ಹಾಕಬಾರ್ದಿತ್ತು, ಅಷ್ಟಲ್ಲ, ಸ್ವಲ್ಪ ಸ್ವಲ್ಪ ಹಾಕಬೇಕಿತ್ತು. ಅದು ಒಟ್ಟಿಗೆ ಹಾಕಿ ಕೆಟ್ಟಿತ್ತು. ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಟೈಮ್ ನಾವು ಸರಿ ಮಾಡುವ. ಇಂಚಿನ ಪಾನೆ ಇನ್ನು ಮನ್ಪು ನೀರು ದೋಸೆ ರೈಸ್. ಒಮ್ಮೆ ನಮ್ಮ ನೀರು ದೋಸೆ ಮಾಡಿ ಆಯಿತು ನನಗೆ. ಅಮ್ಮನವರು ಮತ್ತು ಚಿಂಚು ಎಲ್ಲ ತಿಂದಾಯಿತು. ಈಗ ನನ್ನ ಸರದಿ. ಮತ್ತು ಪ್ರಮೋಷನ್ ಶೂಟ್ ಉಂಟು ನನಗೆ. ಈಗ ಇದನ್ನೊಂದು ತಿಂದುಬಿಟ್ಟು ಈಗ ರೆಡಿ ಆಗಿ ಒಂದು ಶೂಟ್ ಮಾಡಿಬಿಟ್ಟು ಒಂದು ಹೇಳಲಿಕ್ಕಿತ್ತು ಗೈಸ್. ಈಗ ಎಂಥದ್ದೇ ನಿಮ್ಮದು ಎಂಥ ಪ್ರಾಡಕ್ಟ್ ಇದ್ದರೆ ಏನಾದರೂ, ಇಲ್ಲಾಂದರೆ ನಿಮ್ಮ ಒಂದು ಅಂಗಡಿದ್ದು ಏನಾದರೂ ಪ್ರಮೋಷನ್ ಇದೆ, ಇಲ್ಲಾಂದರೆ ನೀವೇನಾದರೂ ಮನೆಯಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಅದರ ಪ್ರಮೋಷನ್, ಎಂಥದೇ ಇರಲಿ, ಎನಿ ಪ್ರಮೋಷನ್, ಈಗ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೆನ್ಯೂನ್ ಆಗಿರಬೇಕು ಮಾತ್ರ. ಅಂದರೆ ನಾನು ಸಬ್ಸ್ಕ್ರೈಬರ್ಗೆ ಫೇಕ್ ಎಲ್ಲ ನಾನು ತೋರಿಸೋದು ಅದೊಂದು ಮಾಡೋದಿಲ್ಲ, ಜೆನ್ಯೂನ್ ಆಗಿರಬೇಕು. ಅಂಥದ್ದಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾದಲ್ಲಿ ಬೇಕಾದರೆ ಪ್ರಮೋಷನ್, ಇಲ್ಲಿ ಪ್ರಮೋಷನ್, ಹಾಗೆ ಅದಕ್ಕೆ ಎಷ್ಟಾಗ್ತದೆ ಏನು ಅದೆಲ್ಲ ನಾವು ಮತ್ತೆ ಮೇಲಲ್ಲಿ ಮೆಸೇಜ್ ಮಾಡಿ ಮಾತಾಡುವ. ಹಾಗೆ ನೀವು ಮೇಲ್ ಮಾಡಿ, ಇಲ್ಲದು ಇನ್ಸ್ಟಾದಲ್ಲಿ DM ಮಾಡಿ. ಯಾವುದೇ ಥರದ ಪ್ರಮೋಷನ್ ಮಾಡ್ತೇನೆ ನಾನು. ಹಾಗೆ ನೀವು ನೋಡ್ತಾ ಇರ್ಬೋದು, ಕೆಲವೆಲ್ಲ ಪ್ರಾಡಕ್ಟ್ ಎಲ್ಲ ಬಂದಿದೆ. ಹಾಗೆ ಏನಾದರೂ ಮಾಡೋದು ಯಾರಿಗಾದರೂ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು. ಎಲ್ಲರಿಗೆ ನಾನು ಸೇಮ್ ರೇಟ್ ಹೇಳೋದು, ಅಂದರೆ ಬೇರೆ ಬೇರೆ ಹೇಳೋದಿಲ್ಲ, ಸೇಮ್ ಎಲ್ಲರೂ. ಜಾಸ್ತಿ ಏನು ಹೇಳೋದಿಲ್ಲ ನಾನು. ತುಂಬ ಅಂದರೆ ಈಗ ದೊಡ್ಡ ಯೂಟ್ಯೂಬರ್ ಆಗಲಿಲ್ಲಲ್ಲ, ದೊಡ್ಡ ಯೂಟ್ಯೂಬರ್ ಆದಮೇಲೆ ದೊಡ್ಡ ಸ್ವಲ್ಪ ಹಣ. ಅಂದರೆ ನಾನು ಬಂದು ವೀಡಿಯೋ ಮಾಡೋದಾದರೆ, ಈಗ ನಿಮ್ಮ ಅದೆತ್ತಾದರೂ ಉಂಟು ಈಗ ಒಂದು ಅಂಗಡಿ, ನಾನು ಬಂದು ವೀಡಿಯೋ ಮಾಡೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ತೇನೆ. ಅಂದರೆ ಜಾಸ್ತಿ ಅಂದರೆ ಒಂಚೂರು ಅದಕ್ಕಿಂತ ಜಾಸ್ತಿ. ಮತ್ತು ಮನೆಯಲ್ಲೇ ಈಗ ನೀವು ಪ್ರಾಡಕ್ಟ್ ಗಳಿಸಿ ನಾನು ಮಾಡೋದಾದರೆ ಸ್ವಲ್ಪ ಕಡಿಮೆ ತೊಗೊಳ್ತೇನೆ ಹಣ, ಅಷ್ಟು ಜಾಸ್ತಿ ತೊಗೊಳ್ಳೋದಿಲ್ಲ. ಮತ್ತು ಹಣ ತೊಗೊಳ್ಳೋದೇ ಅಂದರೆ ನಮ್ಮ ಒಂದು ಇದೇ ಅದೇ ಅಲ್ಲ ಪ್ರಮೋಷನ್. ಯೂಟ್ಯೂಬಲ್ಲಿ ಜಾಸ್ತಿ ದುಡಿಯೋದೇ ಪ್ರಮೋಷನ್ ಅಲ್ಲೇ ಪಾಪ. ಮತ್ತು ಇದರಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ, ಯೂಟ್ಯೂಬಲ್ಲಿ ಅಷ್ಟು ಹಣ ಸಿಗೋದಿಲ್ಲ. ಪ್ರಮೋಷನ್ ಸಿಕ್ಕಿದ್ರೆ ಸ್ವಲ್ಪ ಹಣ ಆಗ್ತದೆ. ನಮ್ಮ ಒಮ್ಮೆ ಬೈದು ಹೋದ್ರು, ನೀನು ದೋಸೆ ಮಾಡೋದು ಇಲ್ಲ ರಂಗೋಲಿ ಬಿಡಿಸೋದು ಅಂತ. ಆದರೆ ನಾನು ದೋಸೆ ಮಾಡುವಾಗ ಹೀಗೆ ಬಿದ್ದಿರ್ತದೆ ಆಯಿತಾ ಎಲ್ಲ. ಆಮೇಲೆ ತೆಗೆದು ನಾನು ಅದೇನೋ ಗೊತ್ತಿಲ್ಲ ನನಗೆ. ನನ್ನ ದೋಸೆ ಆಗಿ ನೀರು ದೋಸೆ ಎಲ್ಲ ಕೆಳಗಡೆ ಎಲ್ಲ ಚೆಲ್ತದೆ. ಅಮ್ಮ ಕ್ಲೀನ್ ಅದರೊಳಗೆ ಮಾಡ್ತಾರೆ. ನಾನು ಚೇಪುಟ್ಟು ಒಂದು ಸ್ನ್ಯಾಕ್ಸ್ ಅಂತ ನಾನು ಮಾಡ್ಕೊಳ್ತಿದ್ದೆ. ಇದಕ್ಕಿಂತ ಮುಂಚೆ ಕೂಡ ನಾನು ಮಾಡಿದ್ದೀನಿ, ಇದನ್ನು ನೀವು ನೋಡಿರ್ಬೋದು. ಈಗ ನಮ್ಮ 2 ಪ್ಯಾಕೆಟ್ ಲೇಸ್ ಉಂಟು, 2 ಪ್ಯಾಕೆಟ್ ಉಂಟು ಲೇಸ್. ಮೊನ್ನೆ ನಿನ್ನೆ ತಂದದ್ದು ನಾನು. ಹೀಗೆ ಇದನ್ನು ಒಂದು ಚರ್ಮುರಿ ಮಾಡುವ ಅಂತ. ಲೇಸ್ ಚರ್ಮುರಿ, ಲೇಸ್ ಚಾಟ್, ಚಾಟ್. ಹಾಗೆ ಈಗ ಏನೆಲ್ಲ ಹಾಕೊಳ್ತಿದ್ದೆ ನೋಡಿ. ಮೊದಲಿಗೆ ಕಾಯಿ ಮೆಣಸು, ಆಮೇಲೆ ಅರ್ಧ ಟೊಮೆಟೊ, ಅರ್ಧ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ಇದನ್ನು ಹೀಗೆ ಮಾಡಬೇಕು. ಆಮೇಲೆ ನಿಮಗೆ ಬೇಕಾದರೆ ಒಂದೇ ಫ್ಲೇವರ್ ಹಾಕ್ಕೊಳ್ಬೋದು. ನಾನು ಮಿಕ್ಸ್ ಹಾಕೊಳ್ತಿದ್ದೇನೆ. ಇದರಲ್ಲಿ ಮೊದಲು ಒಂದು 2 ತೆಗೆದು ಅಮ್ಮನಿಗೆ ಕೊಡುವ, ಯಾಕಂದರೆ ಅವರಿಗೆ ಇದು ತಿನ್ನಲಿಕ್ಕೆ ಆಗೋದಿಲ್ಲ.
ಸಿಂಪಲ್ ಹಾಕು. ಫ್ರಿಜ್ ಹಿಡ್ದೀನಿ ಟೊಮೆಟೊ ಬರೋದೇ ಪಾಪ ಮಾರೆ ದೋಮಗುದ ಶಿಕ್ಷೆ ಅದು ದೋ ಮಾಡಲು ಶಿಕ್ಷೆ ಆಯ್ತಪ್ಪ ಮತ್ತೆ ಅವರಿಗೆ ಆರೋಗ್ಯ ಕೂಡ ಮತ್ತೆ ಹಾಗೆ 2 ಫ್ಲೇವರ್ ಹಾಕೊಳ್ತಿದ್ದೇನೆ. ಉಪ್ಪೆಲ್ಲ ಹಾಕುದಿಲ್ಲ, ಉಪ್ಪು ಇದರಲ್ಲೇ ಉಂಟು, ಅದಕ್ಕೋಸ್ಕರ ಉಪ್ಪು ಹಾಕೊಳ್ಳಿಕ್ಕಿಲ್ಲ. ಆಮೇಲೆ ಇದನ್ನು ಸ್ವಲ್ಪ ಉಡಿ ಮಾಡಬೇಕು. ಹೀಗೆ ಉಡಿ ಮಾಡಲಿಕ್ಕೆ ಸುತ್ತಿಗೆ ಬೇಡವಾ? ದೋಮನ ಹತ್ರ ಬಜ್ಜಿ ಸುತ್ತಿಗೆ ಉಂಟಲ್ಲ ನಾ ಸಾಮ ನೋಡಿ ಗೈಸ್, ರೆಡಿ ಆಯಿತು. ಇದಕ್ಕೆ ಬೇಕಿದ್ರೆ ನಾವು ಉಪ್ಪೆಲ್ಲ ಹಾಕೊಳ್ಬೋದು, ಉಪ್ಪಲ್ಲ ಕಡಲೆ ಎಲ್ಲ ಹಾಕೊಳ್ಬೋದು. ಆದರೆ ಈಗ ನಮ್ಮ ಹತ್ರ ಕಡಲೆ ಇಲ್ಲ. ಹಾಗೆ ಇದು ಎಂತ ಗೊತ್ತಾ, ನಾರ್ಮಲ್ ಆಗಿ ನಾವು ಲೇಸ್ ತಿನ್ನೋದಕ್ಕಿಂತ ಹೀಗೆ ಮಾಡಿದ್ರೆ ತುಂಬ ಒಳ್ಳೇದಾಗ್ತದೆ. ಇದು ಏನು ಹೆಲ್ದಿ ಅಲ್ಲ, ಅದು ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಚಾ ಜೊತೆ. ಇದಕ್ಕೊಂದು ಕಡಿಮೆ ಆಯಿತು ಗೈಸ್, ಲಿಂಬೆ ಹುಳಿ ತೊಲಗಿಲ್ಲ. ವಾವ್ ಗೈಸ್, ನಾನೊಂದು ಮಾಮಿಯ ಮನೆಯ ಹೋಮ್ ಟೂರ್ ಮಾಡಿದ್ದೇನೆ, ಅದು ಆ ಚಾನಲಲ್ಲಿ ಹಾಕ್ತೇನೆ. ಆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಉಂಟು, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಹೀಗೆ ಹೊಸ ಹೊಸ ಕಂಟೆಂಟ್ ಬರ್ತಾ ಇದ್ದಾರೆ. ಅಂದರೆ ಹೋಮ್ ಟೂರು, ಯಾರಾದರೂ ಮನೆಗೆ ಹೋದರೆ, ಏನಾದರೂ ಕೃಷಿ ಮಾಡಿದರೆ, ಯಾರಾದರೂ ಅಂಥದ್ದೆಲ್ಲ ಆ ಚಾನಲಲ್ಲಿ ಬರ್ತದೆ. ಹಾಗೆ ಈಗ ಮಾಮಿನ ಮನೆಗೆ ಬಂದಿದ್ದೇವೆ ನಾವು. ಆಗ ಅಲ್ಲಿ ಗುಂಡಿ, ಎಲ್ಲರೂ ಒಂದು ಹಾಯ್ ಹೇಳಿ ಗುಂಡಿಗೆ. ಹಾಯ್ ಗುಂಡುಮ್ಮ. ಇನ್ನು ಮಾವಿನ ಮನೆಯಲ್ಲಿ ಎಂತಾದರೂ ಚಾ ಅದು ಇದು ಸಿಕ್ಕಿದ್ರೆ ಹುಡ್ಕೊಂಡು ಹೋಗುವ ನಾವು. ಹಾಗೆ ಚಾ ಸಿಕ್ಕಿತ್ತು ನನಗೆ. ಇವನಿಗೆ ಆತಲದಿತ್ತು ನುಚ್ಚಿಂಬೆ ಚೂರ್ದೈತು ಪಾಪ. ಓಪನ್ ಹಂಪುರಪ್ಪ ಚೂರ್ದಿತ್ತು ಹಿಂಗೆ ಕೊಡ್ಸು, ಹಿಂಗೆ ಕೊಡ್ಚಿ ಬರೆಯ, ಹಿಂಗೆ ಕೊಡ್ತೀನಿ. ನನಗೆ ಚಾ ಸಿಕ್ಕಿತ್ತು ಬೈ, ಕೊಡ್ಚಿ ಬರೋದಿಲ್ಲ, ಅವ್ನು ಬೇಕಂತಾನೆ ಮಾಡುದು ನಾಟಕ. ನಾವು ಕುಡಿಯುವ ಬಾ. ಮತ್ತು ಗೈಸ್, ಯಾರಾದರೂ ಮನೆಗೆ ಬಂದು ಏನಾದರೂ ಕೃಷಿಯನ್ನು ಮಾಡಿದರೆ ಒಂದು ನನಗೆ ಹೇಳಿ ಆಯಿತಾ. ಕೃಷಿ ಅಂತಲ್ಲ, ಏನಾದರೂ ಎಲ್ಲ ಒಂದು ಕೃಷಿ ಆಗಿರ್ಬೋದು, ಇಲ್ಲ ಜೇನುನೊಣ ಸಾಕಣೆ ಮಾಡೋದು, ತುಂಬ ದನ ಸಾಕಣೆ, ಏನಾದರೂ ಒಂದು ಅಚೀವ್ಮೆಂಟ್ ಥರ ಮಾಡಿದರೆ, ಸಣ್ಣ ಸಣ್ಣ ಅಚೀವ್ಮೆಂಟ್ ಅಂಥದ್ದೆಲ್ಲ ನಾನು ವೀಡಿಯೋ ಮಾಡುವಂತಿದ್ದೇನೆ. ನಮ್ಮ ಚಾನಲಲ್ಲಿ ಹಾಕುವಂಥ ಇನ್ನೊಂದು ಚಾನಲಲ್ಲಿ. ಹಾಗೆ ಹೇಳಿ ಆಯಿತಾ. ಮೊನ್ನೆ ಕೂಡ ಹೇಳಿದ್ದೆ, ಒಂದು ಸಿಕ್ಕಿದ್ದಾರೆ ನನಗೆ, ಅವರು ಉಜಿರೆಯವರು, ಅಲ್ಲಿ ತನಕ ಹೋಗಬೇಕು, ತುಂಬ ದೂರ ಅಲ್ಲ, ಹೋಗುವಂತಿದ್ದೇನೆ ನಾನು. ಮಾಡಿದೆ ಇಲ್ಲಿ ಬಂದು, ಅದು ಕೂಡ ಒಂದು ಕಟಾರ ತೊಗೊಂಡಿದ್ದೇನೆ ಮಾರೆ. ಅವರು ಹೀಗೆ ಹೇಳಿದ್ದು ಎಂತ ಸ್ವಲ್ಪ ತಗೋ ಅಂತ, ಇವಾಗ ಎಂತ ಇಲ್ಲ, ಒಂದು ಕಟಾರ ತೊಗೊಂಡಿದ್ದಾನೆ. ಬೇರೆ ಅದೊಂದು ಅಂಗಡಿ ಮನೆ, ಅದೊಂದು ಮಾತುಂಟಲ್ಲ, ಕೈ ಬಿರಳು ಕೊಟ್ಟರೆ ಅಸ್ತವನ್ನೇ ನುಂಗಿದ್ರು ಅಂತ. ಇದು ಅಂತವರ ಕುಟುಂಬ. ಓ ರಾಮ, ಗೊತ್ತಾಯ್ತಲ್ಲ ಕುಟುಂಬ ಅಂತ ಗೊತ್ತಾಯ್ತವ. ಎಂತ ಮಾಡುವ ಇವಾಗ. ಇವತ್ತು ಮಿಂಚಿನ ಮರಿಯನ್ನು ನಿಮಗೆ ತೋರಿಸ್ಲಿಲ್ಲಲ್ಲ, ತೋರಿಸ್ತೇನೆ ನಾನು. ಈಗ ಆ ಕಡೆ ಎಲ್ಲ ಹೋಗ್ತಾರೆ. ಈಗ ಹಾಲು ಕುಡಿಯುವುದು, ಪೆಟ್ಟು ಮಾಡು.